ನನ್ನ ಮಗಳ ಕೊಲೆನಲ್ಲಿ ನಮ್ಗೆ ಗೊತ್ತಿರೋರ್ದೇ ಕೈವಾಡ ಇದೆಯಾ? ಹೌದಮ್ಮ. ಯಾರೋದು? ಯಾರು ಅಂತ ನನಗೂ ಗೊತ್ತಿಲ್ಲ ಅಮ್ಮ. ಆದ್ರೆ ಅವ್ರ ಕಾಲ್ ರೆಕಾರ್ಡ್ಸ್ ಎಲ್ಲ ಇಲ್ಲೇ ಇದೆ. ನಂಬರ್ನ ಟ್ರೇಸ್ ಮಾಡಿಸ್ಬೇಕು ಅಷ್ಟೇ. ನಂಬರ್ ಟ್ರೇಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾರು ಏನ್ ಬಂಡವಾಳ ಅಂತ. ನನ್ನ ಮಗಳು ಬದುಕಿದ್ದಿದ್ರೆ ನಮ್ಗೆ ಈ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ನಾವು ಖುಷಿಯಾಗಿರ್ತಾ ಇದ್ವಿ. ಯೋಚನೆ ಮಾಡಬೇಡಿ ಅಮ್ಮ. ನಮ್ಮ ನೆಮ್ಮದಿನ ಹಾಳು ಮಾಡಿದವರು ಯಾರೇ ಆಗಿದ್ರು ಸರಿ, ಅವ್ರನ್ನ ಹಿಡಿದು ಶಿಕ್ಷೆ ಕೊಡಿಸ್ತೀನಿ. ನನ್ನನ್ನ, ನಿಮ್ಮನ್ನ, ತೇಜುನ ಹೀಗೆ ಅನಾಥ ಮಾಡಿದಾರಲ್ಲ, ಅವರು ಜನ್ಮದಲ್ಲಿ ಮರಿಬಾರ್ದು. ಅಂಥ ಪಾಠ ಕಲಿಸ್ತೀನಿ ಅವ್ರಿಗೆ. ವಿಕ್ರಾಂತ್, ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಆಲ್ರೆಡಿ ಎಷ್ಟೋ ವರ್ಷ ಆಗೋಗಿದೆ. ಇವಾಗ ಈ ಕೇಸ್ನ ಓಪನ್ ಮಾಡೋ ಅವಶ್ಯಕತೆ ಇದೆಯಾ? ನಿಶಿ, ಏನ್ ಮಾತಾಡ್ತಾ ಇದೀಯ ನೀನು? ಸತ್ತಿರೋದು ಯಾರು? ಪ್ರಜ್ಞಾ. ಗೊತ್ತು ವಿಕ್ಕಿ, ಯು ಡೋಂಟ್ ಟೇಕ್ ಮೀ ರಾಂಗ್. ನೋಡು, ಎಷ್ಟೋ ವರ್ಷ ನಿನ್ ವೈಫ್ ಸತ್ತೋದ್ಲಲ್ಲ ಅಂತ ಡಿಪ್ರೆಷನ್ಗೆ ಹೋಗಿದ್ದೆ. ದೊಡ್ಡ ದೊಡ್ಡ ಕೈಯೆಲ್ಲ ಇನ್ವಾಲ್ವ್ ಆಗಿದ್ರಿಂದ ನಿನ್ ಕೆಲ್ಸ ಕಳ್ಕೊಳ್ಳೋ ಹಾಗಾಯ್ತು. ಇವಾಗ ಮತ್ತೆ ಅದೇ ಕೆಲ್ಸಕ್ಕೆ ಕೈ ಹಾಕಿ ನಿನ್ ಫ್ಯೂಚರ್ ಹಾಳು ಮಾಡ್ಕೊಳ್ತೀಯಾ? ನೀನೇ ಯೋಚನೆ ಮಾಡು. ಕೋರ್ಟು, ಕೇಸ್, ಓಡಾಟ ಇದೆಲ್ಲ ಸುಮ್ಮನೆ ಬೇಕಾ? ನಾವ್ ಯಾವಾಗ್ಲೂ ಪಾಸ್ಟ್ ಬಗ್ಗೆನೇ ಚಿಂತೆ ಮಾಡ್ತಾ ಕೂರ್ಬಾರ್ದು. ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಬೇಕು. ನಿಶಿ, ಪ್ರಜ್ಞಾನೇ ನನ್ನ ಫ್ಯೂಚರ್ ಆಗಿದ್ಲು. ಫ್ಯೂಚರಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಪಾಸ್ಟ್ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು. ನಮ್ಮ ಜೊತೆಗೆ ಇದ್ಕೊಂಡು ನಮ್ಮ ಲೈಫ್ ಜೊತೆ ಆಟ ಆಡಿದವ್ರನ್ನ ಯಾರೇ ಆದ್ರೂ ಸರಿ, ಅದ್ಯಾರು ಅಂತ ತಿಳ್ಕೊಂಡು ನಮ್ಮ ಲೈಫಿಂದ ಪರ್ಮನೆಂಟ್ ಆಗಿ ಅವ್ರನ್ನ ಕಿತ್ತು ಬಿಸಾಕ್ಬೇಕು. ಹೌದು ಕಣೋ ವಿಕ್ರಾಂತ್, ನೀನ್ ಸರಿಯಾಗಿ ಹೇಳ್ದೆ. ಆದ್ರೂ ನೀನ್ ಖುಷಿಯಾಗಿರೋದು ನನ್ಗೆ ಇಂಪಾರ್ಟೆಂಟ್ ವಿಕ್ಕಿ. ನೀನ್ ಎಲ್ಲಿ ಮತ್ತೆ ತೊಂದರೆಗೆ ಸಿಕ್ಕಾಕೊಂಡ್ಬಿಡ್ತೀಯೋ ಅಂತ ನನಗೆ ಭಯ ಆಗ್ತಿದೆ. ನಿಶಿ, ನಾನೊಬ್ಬ DC. ಜನಗಳನ್ನ ರಕ್ಷಣೆ ಮಾಡಬೇಕು ಅಂತಾನೆ ಸರ್ಕಾರ ನನ್ನನ್ನ ಈ ಪೊಸಿಷನ್ ಅಲ್ಲಿ ಕೂರಿಸಿರೋದು. ಬೇರೆ ಯಾರಿಗೂ ಅನ್ಯಾಯ ಆದ್ರೇನೆ ಸಹಿಸೋದಿಲ್ಲ. ಅಂಥದ್ರಲ್ಲಿ ನನ್ನ ಮಗ, ಅಮ್ಮ, ಇವ್ರಿಗೆ ಅನ್ಯಾಯ ಆಗಿದೆ, ನನಗನ್ಯಾಯ ಆಗಿದೆ. ಸಹಿಸ್ಕೊಂಡು ಸುಮ್ಮನೆ ಇರ್ಬೇಕಾ? ನೀನೇನೋ ಹೇಳಿದ್ಯಲ್ಲ, ಖುಷಿ, ಸಂತೋಷ. ನನಗದು ಐಷಾರಾಮಿ ಜೀವನದಲ್ಲಿ ಸಿಗೋದಿಲ್ಲ. ನಾನು ಮಾಡೋ ಪ್ರತಿ ಹೋರಾಟದಲ್ಲೂ ನನಗದು ಸಿಗುತ್ತೆ. ಒಬ್ಬ ಅಮಾಯಕಂಗೆ ನ್ಯಾಯ ಕೊಡಿಸಿದ್ರೆ ಖುಷಿ ಸಿಗುತ್ತೆ. ಈ ತಪ್ಪು ಮಾಡಿರೋರ್ನ ಹಿಡಿದು ಜೈಲ್ಗೆ ಹಾಕ್ಸಿದ್ರೆ ಪ್ರಜ್ಞಾ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಎಷ್ಟೇ ಹೇಳಿದ್ರು ಇವನ್ ಡೈವರ್ಟೇ ಆಗ್ತಿಲ್ವಲ್ಲ. ಹುಲಿ ಬೋನ್ಗೆ ನಾನೇ ಬಂದು ಸಿಕ್ಕಾಕೊಂಡ್ಬಿಟ್ನಾ? ವಾಪಸ್ ಅಮೆರಿಕಾಗೆ ಹೋಗ್ಬಿಡ್ಲಾ? ಇಲ್ಲ, ವಿಕ್ರಾಂತ್ನ ಬಿಟ್ಟು ಹೇಗೆ ಹೋಗ್ಲಿ? ಸಡನ್ ಆಗಿ ಹೋದ್ರೆ ನನ್ನ ಮೇಲೆ ಡೌಟ್ ಬಂದ್ಬಿಟ್ರೆ